बेळगाव येथील खासगी बाजाराच्या इमारतीचा परवाना रद्द करावा या मागणीसाठी सोमवारी कर्नाटक राज्य किसान संघ व हरित सेनेचे नेते जिल्हाधिकारी कार्यालयासमोर आंदोलन करत होते। यावेळी त्यांनी अचानक रस्ता रोखून धरला आणि संताप व्यक्त केला। जिल्हाधिकाऱ्यांनी सायंकाळी 4 वाजेपर्यंत वेळ मागितला होता, मात्र ते अद्याप आले नाहीत, म्हणून आंदोलनकर्ते थेट जिल्हाधिकारी कार्यालयासमोरील रस्त्यावर उतरून अचानक आंदोलन करू लागले। त्यामुळे काही काळ वाहतूक कोंडी निर्माण झाली। यानंतर आंदोलकांना उद्देशून जिल्हाधिकारी मोहम्मद रोशन म्हणाले की जिल्हा प्रशासन हे शेतकऱ्यांच्या बाजूनेच आहे। खासगी बाजार समितीचे लोक न्यायालयात गेले असल्याने आम्ही कायदेशीर मार्गाने लढत आहोत असे ते म्हणाले। ಸತತವಾಗಿ 7 ದಿವಸದಿಂದ ನಾವು ನಿಮ್ಮ ಜೊತೆ ಸಂಪರ್ಕದಲ್ಲಿದ್ದೀವಿ। ಯಾವುದೇ ಸಮಸ್ಯೆಗಳು ಬಂದಿದೆ ಅಂದ್ರೆ ಎಲ್ಲ ನಮ್ಮ ರೈತ ಮುಖಂಡರಿಗೆ ನನ್ನ ಸಲಹೆ ಏನಂದ್ರೆ ಡೈರೆಕ್ಟ್ಲಿ ನಮ್ಮ ಆಫೀಸಲ್ಲೇ ನೀವು ಪ್ರತಿಭಟನೆ ಮಾಡೋದಿರ್ಬೋದು, ಮಾತುಕತೆ ಮಾಡೋದಿರ್ಬೋದು, ಮುತ್ತಿಗೆ ಮಾಡೋದಿರ್ಬೋದು, ಗಾಡಿ ಜಪ್ತಿ ಮಾಡೋದಿರ್ಬೋದು, ಎಲ್ಲ ನನ್ನ ಜೊತೆನೇ ಮಾಡಬೇಕು। ಯಾಕೆ ಹಂಗೆ ಹೇಳ್ತಾ ಇದ್ದೀನಿ ಅಂದ್ರೆ ವಿವಿಧ ಡಿಪಾರ್ಟ್ಮೆಂಟ್ಗಳಲ್ಲಿ ಅವರಿಗೆ ನಿರ್ಧಾರ ಮಾಡೋ ಪವರ್ ಸ್ವಲ್ಪ ಇರುತ್ತೆ। ಒಂದು ಗೆರೆ ದಾಟಿದ ನಂತರ ಅವರು ಮಾಡಲಿಕ್ಕೆ ಸೊ ಆವಾಗ ನನ್ನ ಹಂತಕ್ಕೆ ಎಲ್ಲ ಸಮಸ್ಯೆಗಳು ಬಂದು ನಾನು ಪೊಲೀಸ್ ಕಮಿಷನರ್ ಅವರು ಕೂತ್ಕೊಂಡು ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದೆ। ತಮ್ಮ ಸಮಸ್ಯೆ ಏನಿದೆ ನಮಗೆ ಗೊತ್ತಾಗಿದೆ, ಅದರಲ್ಲಿ ಟೆಕ್ನಿಕಲಿ ಇನ್ನೂ ನಮಗೆ ಸ್ಟಡಿ ಮಾಡಲಿಕ್ಕೆ ಇನ್ನೂ ಸುಮಾರಿದೆ। ಕೋರ್ಟಲ್ಲಿನೂ ಈ ಕೇಸ್ ನಡೀತಾ ಇದೆ, ತಮಗೂ ತಮ್ಮ ಗಮನದಲ್ಲಿದೆ। ಆದರೆ ಇಷ್ಟು ಹೇಳ್ತೇನೆ, ತಮ್ಮ ನಿರೀಕ್ಷೆ ಏನಿದೆ ಅದು ನನಗೆ ಗೊತ್ತಾಗಿದೆ, ಅದರ ಬಗ್ಗೆ ನಾವು ಯೋಚನೆನೂ ಮಾಡ್ತಾ ಇದ್ದೀವಿ। ತಮ್ಮ ನಿರೀಕ್ಷೆಗೆ ತಕ್ಕಂತ ಕೆಲಸ ಆಗುತ್ತೆ, ತಮ್ಮ ನಿರೀಕ್ಷೆಗೆ ತಕ್ಕಂತ ಕೆಲಸ ಆಗುತ್ತೆ। ಇದು ಯಾಕೆ ಹೇಳ್ತಾ ಇದ್ದೀನಂದ್ರೆ ಈ ಎಂಟೈರ್ ಮ್ಯಾಟರ್ ಮಾನ್ಯ ಹೈಕೋರ್ಟ್ ಅಲ್ಲಿ ಸದ್ಯಕ್ಕೆ ನಡೀತಾ ಇದೆ। ನಾನು ಬಹಿರಂಗವಾಗಿ ಬಾಯಿ ಬಿಟ್ಟು ಎಲ್ಲ ಹೇಳಲಿಕ್ಕೆ ಆಗಲ್ಲ, ಅದರಿಂದ ಆ ಕೇಸ್ ಮೇಲೆ ಪರಿಣಾಮ ಬೀಳೋ ಸಾಧ್ಯತೆಗಳು ಬರ್ತವೆ। ಅದಕ್ಕೋಸ್ಕರ ಇಷ್ಟೇ ಹೇಳ್ತೀನಿ, ತಮ್ಮೆಲ್ಲರ ಅಹವಾಲನ್ನು ನಾವು ಕೇಳ್ಕೊಂಡಿದ್ದೀವಿ। ತಮ್ಮ ನಿರೀಕ್ಷೆ ಏನಿದೆ ನಮಗೆ ಗೊತ್ತಿದೆ, ತಮ್ಮೆಲ್ಲರ ಮೇಲೆ ನನಗೆ ತುಂಬಾ ಅಭಿಮಾನ ಇದೆ, ಪ್ರೀತಿನೂ ಇದೆ। ತಮ್ಮ ನಿರೀಕ್ಷೆಗೆ ತಕ್ಕಂತ ಕೆಲಸವನ್ನು ನಾವು ಮಾಡ್ತೀವಿ, ನಮ್ಮ ಮೇಲೆ ಭರವಸೆ ಇಟ್ಕೊಳ್ಳಿ, ಯಾರಿಗೂ ಯಾವುದೇ ತೊಂದರೆ ಆಗಲ್ಲ। ಯಾವಾಗಲೂ ನಾವು ರೈತರ ಪರವಾಗಿ ಕೆಲಸ ಮಾಡಿದ್ದೀವಿ। ಇವತ್ತು ನಾನು ಪೊಲೀಸ್ ಕಮಿಷನರ್ ಅವರು, ನಮ್ಮ ಕಾರ್ಪೊರೇಷನ್ ಕಮಿಷನರ್ ಅವರು, AC ರವರು ನಾವೆಲ್ಲರೂ ಕೂತ್ಕೊಂಡು ಸುಮಾರು 2.5 ತಾಸು ಚರ್ಚೆ ಮಾಡಿದ್ವಿ। ಆ ಫೈಲ್ ಏನಿದೆ ಅದನ್ನು ಕೂತ್ಕೊಂಡು ಒಂದೊಂದು ಪೇಜ್ ಓದಿದ್ವಿ, ಹೆಂಗ್ ಮಾಡ್ಬೇಕನ್ನೋದು ಒಂದು ಬ್ರಾಡ್ಲಿ ಒಂದು ರೂಪರೇಷೆಗಳನ್ನು ನಾವು ನಿಗದಿ ಮಾಡಿಕೊಟ್ಟಿದ್ವಿ। ಕೇಸಿಗೆ ಯಾವುದೇ ಅಡ್ಡಿ ಬರದಂತೆ ಹಾಗೂ ಕಾನೂನು ಚೌಕಟ್ಟಿನಲ್ಲಿ ಏನೇನು ಅವಕಾಶಗಳಿದ್ದಾವೆ, ರೈತರ ಪರವಾಗಿ ಏನ್ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ ಆ ರೀತಿಯ ಕೆಲಸ ನಾವು ಮಾಡ್ತೀವಿ। ನಮ್ಮ ಮೇಲೆ ಭರವಸೆ ಇಟ್ಕೊಂಡು ಈ ದಾರನ್ನು ತಾವು ಖುಲ್ಲಾ ಮಾಡಬೇಕಂತ ನಾನು ಹೃದಯದ ತಳದಿಂದ ಮನವಿ ಮಾಡ್ತೀನಿ। ನನ್ನ ಮಾತಿಗೆ ಬೆಲೆ ಕೊಟ್ಟು ತಮ್ಮ ಮುಖಂಡರ ಜೊತೆ ನಾನು ಮೀಟಿಂಗ್ ನಡೆಸ್ತೀನಿ। ನನ್ನ ಮಾತಿಗೆ ಬೆಲೆ ಕೊಟ್ಟು ಈ ಒಂದು ದಾರಿ ಏನಿದೆ ಇದನ್ನು ತಾವು ಖುಲ್ಲಾ ಮಾಡಬೇಕಂತ ನನ್ನ मनवी प्रीतीयंदा मनवी करतो। थँक यू। विभागातील माहिती उघड केल्यास न्यायालयात अडचण येऊ शकते, त्यामुळे शेतकऱ्यांनी आंदोलन मागे घ्यावे असे आवाहन त्यांनी केले। संकल्प शिंदे, KMM मराठी, बेळगाव।